ನೋಡಿ ವಿದ್ಯಾರ್ಥಿಗಳೇ, ಈ ವರ್ಷ ಫಸ್ಟ್ ಪಿ ಯು ಸಿ ಅಥವಾ ಸೆಕೆಂಡ್ ಪಿ ಯು ಸಿ ಓದ್ತಕ್ಕಂಥ ಸೆಕೆಂಡ್ ಪಿ ಯು ಸಿ ಓದ್ತಕ್ಕಂಥ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಅಂದರೆ SC ಸ್ಟೂಡೆಂಟ್ ಅಥವಾ ಡಿಗ್ರಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಅಥವಾ ಫಸ್ಟ್ ಪಿ ಯು ಸಿ ಓದ್ತಕ್ಕಂಥ ವಿದ್ಯಾರ್ಥಿಗಳು, ಈ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ. ಅದೇನಪ್ಪ ಅಂದರೆ, ನೋಡಿ ವಿದ್ಯಾರ್ಥಿಗಳೇ, ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಹೊಸ ಲಿಂಕ್ ಬಿಟ್ಟಿದ್ದಾರೆ. ಅದೇನೆಂದರೆ SSLC ಪ್ರೈಸ್ ಮನಿ ಅಂತ. ನೋಡಿ, ಇದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಇಲ್ಲೊಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಏನು, 2021-22ರಿಂದ ಅಂದರೆ ನೀವು 2021-22 ಅಂದರೆ ಪ್ರೆಸೆಂಟಾಗಿ SLC PUC ಮೇ ಬಿ ಫಸ್ಟ್ ಇಯರ್ ಡಿಗ್ರಿ ಅಥವಾ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಫಸ್ಟ್ ಇಯರ್ ಡಿಗ್ರಿ ಅಡ್ಮಿಷನ್ ಮಾಡಿಸ್ತಾ ಇರ್ತಾರೆ. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಅಂದರೆ 2023-24 ವಿದ್ಯಾರ್ಥಿಗಳಿಗೆ SSLC ಪರೀಕ್ಷೆಯಲ್ಲಿ 60% ಹೆಚ್ಚು ಮಾಡಿದವರಿಗೆ 7,500 ರೂಪಾಯಿ ಮತ್ತು 75% ಹೆಚ್ಚು ಮಾಡಿದವರಿಗೆ 15,000 ರೂಪಾಯಿ ಒಂದು ಅಮೌಂಟನ್ನು ಅವರ ಬ್ಯಾಂಕ್ ಖಾತೆಗೆ, ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ DBT ಮೂಲಕ ಹಾಕ್ತಾ ಇದ್ದಾರೆ. ಆದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಲಿಂಕ್ ಇಲ್ಲ. ಅವ್ರು ಏನು ಮಾಡಬೇಕಪ್ಪ ಅಂದರೆ, ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಿಮ್ಮ ಒಂದು ಅರ್ಜಿ ಸ್ಥಿತಿಯನ್ನು ತಿಳ್ಕೊಳ್ಬೇಕು. ಯಾವ ರೀತಿ, ಇದನ್ನ ಕ್ಲಿಕ್ ಮಾಡಿ ನಿಮ್ಮ ಒಂದು SLC ರಿಜಿಸ್ಟ್ರೇಷನ್ ನಂಬರ್ ಹಾಕಿದರೆ ಸಾಕು. SC ಮತ್ತು ST ಎರಡು ಇಲ್ಲಿ ಶೋ ಅಪ್ ಆಗುತ್ತೆ. ಒಂದು ವೇಳೆ ನಿಮಗೆ ಇನ್ನೂ ಈಜಿ ಅಂದರೆ ಇಲ್ಲಿದೆ ನೋಡಿ, ಆಧಾರ್ ನಾಟ್ ಸೀಡೆಡ್ ಲಿಸ್ಟ್ ಡಿಸ್ಟ್ರಿಕ್ಟ್ ವೈಸ್ ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ನಾನು ಹೇಳೋದಷ್ಟೇ, ನಿಮ್ಮದಲ್ಲಿ ಈ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಇರುತ್ತೋ ಇಲ್ವೋ, ನಿಮಗೆ ಅಕೌಂಟಿಗೆ ಆಲ್ರೆಡಿ ಪ್ರೈಸ್ ಮನಿನೂ ಬಂದಿರ್ಬೋದು. ಆದರೆ ನೀವು ಈ ವಿಡಿಯೋ ನೋಡಿ, ಈ ಒಂದು ಲಿಸ್ಟ್ ನೋಡಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಗೆ ತಿಳಿಸಿ, ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ, ಅವ್ರ ಅಕೌಂಟಿಗೆ ಸ್ಕಾಲರ್ಶಿಪ್ ಜಮಾ ಮಾಡಿಸಿ ನಿಮ್ಮನ್ನು ನೆನೆಸ್ತಾರೆ ಮುಂದೆ. ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಇಯರ್ ತೊಗೊಳ್ಳಿ. ಎಕ್ಸಾಂಪಲ್ ಇಲ್ಲಿ 2020-21 ಇದೆ. ನಾನು ಇಲ್ಲಿ ಎಕ್ಸಾಂಪಲ್ಗೆ 23-24 ಅಂದರೆ ಹೋದ ವರ್ಷ ತೊಗೊಳ್ತೀನಿ. ವ್ಯೂ ಅಂತ ಕೊಟ್ಟಾಗ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಆ್ಯಕ್ಚುಲಿ ಈ ಒಂದು ಮಾಹಿತಿಯನ್ನು ನಾವು ತೋರಿಸ್ಬಾರ್ದು, ಯಾಕಂದರೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ. ಇಲ್ಲಿ ಕೆಳಗಡೆ ಇದೆ ಒಂದು ಲಿಸ್ಟು, ಇಲ್ಲಿ ತೋರಿಸ್ತೇನೆ ಸುಮ್ಮನೆ. ನೋಡಿ ವಿದ್ಯಾರ್ಥಿಗಳೇ, ಇಡೀ ರಾಜ್ಯದ ಲಿಸ್ಟ್ ಇದೆ. ಇಲ್ಲಿ ನೋಡಿ, ನಿಮ್ಮ ಡಿಸ್ಟಿಕ್ ಇದೆ, ನಿಮ್ಮ ತಾಲೂಕಿದೆ. ತದನಂತರ ನೋಡಿ, ವಿದ್ಯಾರ್ಥಿ SLC ರಿಜಿಸ್ಟ್ರೇಷನ್ ನಂಬರು, ಸ್ಟೂಡೆಂಟ್ ನೇಮು ಮತ್ತು ಫಾದರ್ ನೇಮು, ಅವರ ಒಂದು SATS ನಂಬರು ಮತ್ತು ಅವರ ಒಂದು ಸ್ಕೂಲ್ ನೇಮ್ ಇರುತ್ತೆ. ತದನಂತರ ಮೊಬೈಲ್ ನಂಬರ್ ಇರುತ್ತೆ. ಎಲ್ಲ ಮಾಹಿತಿಯನ್ನು ನೋಡಿಕೊಂಡು ನಿಮ್ಮ ಫ್ರೆಂಡ್ಸ್ ಯಾರಿದ್ದರೆ ಅವ್ರ ಮೊಬೈಲ್ ನಂಬರ್ ಇಲ್ಲೇ ಇರುತ್ತೆ, ಅವರಿಗೆ ಕಾಲ್ ಮಾಡಿ ಮಾಹಿತಿಯನ್ನು ತಿಳಿಸಿ. ಎಲ್ಲ ಡಿಸ್ಟ್ರಿಕ್ದು ಇದೆ ಇಲ್ಲಿ ನೋಡಿ. ಬಾಗಲಕೋಟೆಯಿಂದ ಹಿಡಿದು ಇಲ್ಲಿದೆ ನೋಡಿ. ಎಲ್ಲ ಪೇಜನ್ನು ಕ್ಲಿಕ್ ಮಾಡಿ ನಿಮ್ಮ ಒಂದು ಜಿಲ್ಲೆ ನೋಡಿ, ದಯವಿಟ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿಯನ್ನು ತಿಳಿಸಿ. ಇಲ್ಲಿ ನೋಡಿ, ನೀವು ಯಾವ ವರ್ಷ SLC ಪಾಸ್ ಆಗಿರ್ತೀರ ಅದನ್ನ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು SLC ಪಾಸಿಂಗ್ ಇಯರ್ ನೋಡಿ, ಅಲ್ಲಿ ನಿಮ್ಮ ಸ್ಕಾಲರ್ಶಿಪ್ ಜಮಾ ಆಗಿಲ್ಲ ಅಂದರೆ, ಈಗ ನೀವು ಡಿಗ್ರಿ ಓದ್ತಾ ಇದ್ರೂ ಪರವಾಗಿಲ್ಲ, ಫಸ್ಟ್ PUC ಓದ್ತಾ ಇದ್ರೂ ಪರವಾಗಿಲ್ಲ, ಸೆಕೆಂಡ್ PUC ಓದ್ತಾ ಇದ್ರೂ ಪರವಾಗಿಲ್ಲ, ನಿಮಗೆ ಈ ಒಂದು ಪ್ರೈಸ್ ಮನಿ ಅಮೌಂಟು ಜಮಾ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ನಿಮ್ಮ ಯಾವ ವರ್ಷ SLC ಪಾಸ್ ಆಗಿದ್ದೀರಾ ಆ ವರ್ಷವನ್ನು ತೆಗೆದುಕೊಂಡು ನಿಮ್ಮ ಅಕೌಂಟ್, ನಿಮ್ಮ ಹೆಸರಿದ್ದರೆ ನಿಮ್ಮೊಂದು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿಸಿ ಸಮಾಜ ಕಲ್ಯಾಣ ಆಫೀಸ್ಗೆ ಕೊಟ್ಟರೆ ಸಾಕು. ತಾಲೂಕು ಸಮಾಜ ಕಲ್ಯಾಣ ಆಫೀಸ್ ಅಥವಾ ಜಿಲ್ಲಾ ಸಮಾಜ ಕಲ್ಯಾಣ ಆಫೀಸ್ಗೆ ಕೊಟ್ಟರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಜಮಾ ಆಗುತ್ತೆ. ಈ ಮಾಹಿತಿ ಇಷ್ಟ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.